ಹಲೋ ಅಂಡಿ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು KSR ಎಂಟರ್ಪ್ರೈಸಸ್. ನನ್ನ ಹೆಸರು ಭಾರತಿ ಅಂತ. ನಾನು ರಾಜ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಸೇಲ್ಸ್ ಮ್ಯಾನೇಜರ್ನಿ ಮಾತಾಡ್ತಾ ಇದ್ದೀನಿ. ತುಂಬ ಜನ ಕಸ್ಟಮರ್ಸ್ ನನ್ನನ್ನು ಕೇಳ್ತಾ ಇದ್ದಾರೆ, ಅಕ್ಕ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತಂದರೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಎಜುಕೇಷನ್ ಇರಬೇಕು, ಟೈಲರಿಂಗ್ ಬರಬೇಕು ಅಂತ ನಮಗೆ ಹೇಳ್ತಾ ಇದ್ದಾರೆ. ಇದು ನಿಜಾನಾ ಇಲ್ಲ ಈಸಿನಾ ಕಷ್ಟ ಇದೆಯಾ ಎಂಬ್ರಾಯ್ಡಿಂಗ್ ಕಲಿಯೋದು ಅಂತ ಕೇಳ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಜನ ಆಲ್ರೆಡಿ ಮಿಷನ್ಸ್ ಇಟ್ಟಿರೋರ ಹತ್ರ ಹೋಗಿ ಕೇಳಿದರೆ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಕಲಿಬೋದಾ ಅಂತ ಕೇಳಿದರೆ ಅವರು ಸ್ವಲ್ಪ ರಾಂಗ್ ರೂಟ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಆ ಥರ ಹೇಳಕ್ಕೆ ಹೋಗಬೇಡಿ. ಅವ್ರು ಏನೋ ಒಂದು ಆಸೆ ಇಟ್ಕೊಂಡು ನಿಮ್ಮ ಹತ್ರ ಬಂದಿರ್ತಾರೆ, ಏನೋ ಕಲಿಬೇಕು, ಅವ್ರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಸಿಗಬೇಕು, ಮನೆಯಲ್ಲಿ ಒಂದು ರೆಸ್ಪೆಕ್ಟ್ ಇರಬೇಕು, ಏನೋ ಒಂದು ಮಾಡಬೇಕು ನಾವು ಅಂತ ಅವರು ನಿಮ್ಮ ಹತ್ರ ಬಂದಿರ್ತಾರೆ. ಸೊ ನೀವು ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಮಾತ್ರ ಕೊಡಬೇಡಿ. ದಯವಿಟ್ಟು ನೀವು ಹೇಳೋಕ್ಕಿಷ್ಟ ಇಲ್ಲ ಅಂತ ಅಂದರೆ ಏನು ಹೇಳಕ್ಕೆ ಹೋಗಬೇಡಿ, ಡಿಸಪಾಯಿಂಟ್ ಮಾಡಬೇಡಿ. ದಯವಿಟ್ಟು ಡಿಸಪಾಯಿಂಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನೋ ಒಂದು ಗೋಲ್ ಇಟ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ. ಸೊ ಮೋಟಿವೇಶನ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇರಿ ಅಷ್ಟೇ. ತುಂಬ ಏನಾಗ್ತಾ ಇದೆ ಅಂದರೆ ನನಗೆ ರೀಸೆಂಟಾಗಿ ಒಬ್ಬರು ಬಂದಿದ್ದರು, ಮಿಷನ್ಗೋಸ್ಕರ ಬಂದಿದ್ದರು. ಅವರು ಹೇಳಿದ್ರು, ಅಕ್ಕ ನಾವು ಈ ಥರ ಎಲ್ಲೋ ಹೋಗಿದ್ವಿ ಮಿಷನ್ ಹತ್ರ, ಸೊ ಕಲಿಬೋದಾ ಅಂತ ಕೇಳಿದ್ರೆ ಇಲ್ಲ ಟೈಲರಿಂಗ್ ಬರಬೇಕು, ನಾಲೆಜ್ ಇರಬೇಕು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ರು. ಸೊ ನಾನು ಕೇಳಿ ಒಂದು 6 months ಆಯಿತು. ಆವಾಗ ಸ್ಟಾಪ್ ಆಗಿಬಿಟ್ಟೆ, ಇಲ್ಲಾಂದರೆ ಇಷ್ಟೊತ್ತಿಗೆ ತೊಗೊಂಡ್ಬಿಡ್ತಾ ಇದ್ದೆ ಅಂತಂದರು. ನನಗೆ ತುಂಬ ಬೇಜಾರಾಯಿತು. ಸೊ ನನ್ನ ಹತ್ರ ಮಿಷನ್ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನನ್ನು ಕೇಳಿದ್ರೆ ಮಾತ್ರ ನಾನು ಇಷ್ಟೇ ಹೇಳೋದು, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತುಂಬ ಈಸಿ ಇದೆ, ಕಷ್ಟ ಏನೂ ಇಲ್ಲ. ಕಂಪ್ಯೂಟರ್ ನಾಲೆಜ್ ಬೇಕಾಗಿಲ್ಲ, ಎಜುಕೇಷನ್ ಬೇಕಾಗಿಲ್ಲ, ಟೈಲರಿಂಗ್ ಕೂಡ ಬೇಕಾಗಿಲ್ಲ, ಈಸಿಯಾಗಿ ಕಲಿಬೋದು. ಅದು 1 weekಲ್ಲಿ ಕಲಿಬೋದು. ಸೊ ಈ ಥರ ರಾಂಗ್ ಇನ್ಫಾರ್ಮೇಷನ್ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಆಸೆ ಇಟ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ. ಸೊ ಅವ್ರು ನನ್ನ ಹತ್ರ ಟ್ರೈನಿಂಗು ತಗೊಂಡ್ರು, 1 week ಟ್ರೈನಿಂಗ್ ತಗೊಂಡ್ರು. ನಾನು ಹೇಳಿದೆ ಅವ್ರಿಗೆ 1 week ಟ್ರೈನಿಂಗ್ ತಗೊಳ್ರಿ, ಸೊ ನಿಮ್ಗೇನಾದರೂ ವರ್ಕು ಬಂದಿಲ್ಲ ಅಂತಂದರೆ ಆಮೇಲೆ ನೋಡೋಣ. ನಿಮಗೆ 1 weekಲ್ಲಿ ವರ್ಕ್ ಬಂತು, ಕಾನ್ಫಿಡೆಂಟ್ ಆದರೆ ಮಾತ್ರ ನೀವು ಮಿಷನ್ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿದೆ. ನನ್ನ ಹತ್ರ 1 week ಟ್ರೈನಿಂಗ್ ತಗೊಂಡ್ರು. ಈಸಿಯಾಗಿ, ನಿಜವಾಗ್ಲೂ ಇಷ್ಟು ಈಸಿ ಅಂತ ಗೊತ್ತಿಲ್ಲ ಅಕ್ಕ ನಮಗೆ. ಅವ್ರೇನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು. ಇಷ್ಟೊತ್ತಿಗೆ ನಾವು ಮಿಷನ್ ತಗೊಂಡು ನಮ್ಮ ಮಿಷನ್ ಹಳೇದು ಒಂದು 6 months ಎಕ್ಸ್ಪೀರಿಯೆನ್ಸ್ ಆಗೋಗ್ತಾ ಇತ್ತಕ್ಕ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ನನಗೆ. ಅವ್ರು ಟ್ರೈನಿಂಗು ತಗೊಂಡ್ರು, ಮಿಷನ್ನು ತಗೊಂಡಿದ್ದಾರೆ, ಮಿಷನ್ ರನ್ ಮಾಡ್ತಾ ಇದ್ದಾರೆ. ಅವ್ರ ರಿವ್ಯೂ ನಾನು ಹತ್ರದಲ್ಲಿ ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ. ಸೊ ನಾನು ತುಂಬ ಮಿಷನ್ಸ್ ತುಂಬ ಏನು ಕೊಟ್ಟಿಲ್ಲ ಬಿಡಿ, ಒಂದು 15 ಮಿಷನ್ ತನಕ ಕೊಟ್ಟಿದ್ದೀನಿ. ಸೊ ಎಲ್ಲರೂ ಸಕ್ಸಸ್ ಆಗಿ ರನ್ ಮಾಡ್ತಾ ಇದ್ದಾರೆ. ನಾನು ದೇವ್ರನ್ನ ಬೇಡ್ಕೊತೀನಿ ಅವ್ರು ಹಂಗೆ ಸಕ್ಸಸ್ ಆಗಿ ರನ್ ಮಾಡಲಿ ಅಂತ. ಸೊ ಇನ್ನೊಂದು ವಿಷಯ ನನಗೆ ಅವರಿಂದ ಒಂದು ಗೊತ್ತಾಯಿತು. ಸೊ ತುಂಬ ಜನ ಅನ್ಕೊತಾ ಇರ್ತಾರೆ, ಸೊ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಕಷ್ಟ ಇದೆ, ತುಂಬ ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೊ ಅಂಥವ್ರಿಗೆಲ್ಲ ಒಂದು ಅವಕಾಶ ಕೊಡೋಣ ಅಂತ ನಾನು ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದು ಏನು ಅಂತಂದರೆ 1 week ನಮ್ಮ ಹತ್ರ ಟ್ರೈನಿಂಗ್ ಇರುತ್ತೆ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಟ್ರೈನಿಂಗ್ ಇರುತ್ತೆ. ಒಂದು ವೇಳೆ ಮಿಷನ್ ತಗೋಬೇಕು, ನಾವು ಮಿಷನ್ ತಗೋಬೇಕು ಫ್ಯೂಚರಲ್ಲಿ ಆಗಲಿ ಇವಾಗಲಿ ತಗೋಬೇಕು ಅಂತ ಒಂದು ಗೋಲ್ ಇದ್ದರೆ, ಸೊ ಅವ್ರು ಖಂಡಿತ 1 week ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಮಗೆ ಕೆಲಸ ಬರುತ್ತಾ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಒಂದು ವೇಳೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬಂದು ನಮ್ಮ ಹತ್ರ ಮಿಷನ್ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಮೆಟೀರಿಯಲ್ಲು ಫ್ರೀ ಕೊಡ್ತೀವಿ, ಪ್ಲಸ್ ಮಿಷನ್ ಸ್ವಲ್ಪ ಮೆಟೀರಿಯಲ್ ಕೂಡ ಫ್ರೀ ಕೊಡ್ತೀವಿ. ಹಾಗೆಯೇ ಮಿಷನ್ ಕೂಡ ರೀಸನಬಲ್ ಆಗಿ ನಾವು ಬುಕ್ ಮಾಡಿಕೊಡ್ತೀವಿ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಈ ಟ್ರೈನಿಂಗ್ ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಗಂತೂ ಏನು ಬೇಕು, ನಿಮಗೆ ಎಂಥ ಕಂಪ್ಯೂಟರ್ ನಾಲೆಜು ಬೇಕಾಗಿಲ್ಲ, ಎಂಥ ಎಜುಕೇಷನ್ ಬೇಕಾಗಿಲ್ಲ, ಎಂಥ ಟೈಲರಿಂಗೂ ಬೇಕಾಗಿಲ್ಲ. ಜಸ್ಟ್ ಒಂದೇ ಒಂದು ಗೋಲ್ ಇರಬೇಕು, ಏನೋ ಗೊತ್ತಾ, ನಮಗೆ ಸಮಾಜದಲ್ಲಿ ಒಂದು ಗೌರವ ಇರಬೇಕು, ಮನೆಯಲ್ಲಿ ಒಂದು ಗೌರವ ಇರಬೇಕು. ನಾನಂದರೆ ಏನೋ ಒಂದು ರಿಕಗ್ನೈಸೇಷನ್ ಬೇಕು ನಮಗೆ ಅಂತ ಒಂದು ಗೋಲ್ ಇದ್ದರೆ ಮಾತ್ರ ಏನಾದರೂ ಸಾಧಿಸ್ತೀವಿ. ಸೊ ಅದಕ್ಕೆ ಖಂಡಿತ ನಿಮ್ಮಲ್ಲಿ ಒಂದು ಗೋಲ್ ಇದ್ದರೆ, ಮಾಡಬೇಕು ಅಂತ ಇದ್ದರೆ, ಸುಮ್ಮನೆ ಟೈಮ್ ಪಾಸ್ಗೆ ಬರೋದು ಅದೆಲ್ಲ ಬೇಡ. ಮಾಡಬೇಕು ಅಂತಿದ್ದರೆ ಬನ್ನಿ, ಟ್ರೈನಿಂಗ್ ತಗೊಳ್ಳಿ.
ನೋಡಿ ನಿಮಗೆ ಕಾನ್ಫಿಡೆಂಟ್ ಆದರೆ ಮಾತ್ರ ಮಿಷನ್ ತಗೊಳ್ಳಿ. ಇಲ್ಲ ನೀವು ಫ್ಯೂಚರಲ್ಲಿ ಮಿಷನ್ ತಗೊತೀವಿ ಅಂದ್ರೂ ನಿಮಗೆ ಟ್ರೈನಿಂಗ್ ಅವೈಲೇಬಲ್ ಇದೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನಂದರೆ, ದಯವಿಟ್ಟು ಆಲ್ರೆಡಿ ಮಿಷನ್ಸ್ ತಗೊಂಡಿರೋರು ಯಾರಿಗೂ ಡಿಸ್ಕರೇಜ್ ಮಾಡಬೇಡಿ. ನಿಮ್ಮ ಹತ್ರ ಬಂದರೆ ಅವ್ರಿಗೇನೋ ಒಂದು ಮೋಟಿವೇಶನ್ ಮಾಡಿ ಸ್ವಲ್ಪ ಎಂಕರೇಜ್ ಮಾಡಿ ಕಳಿಸಿ, ಅಷ್ಟೇ ಬಿಟ್ಟು ಡಿಸ್ಕರೇಜ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.